ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಥೆಲಸೀಮಿಯಾ ಇದರ ಲಕ್ಷಣಗಳ ಬಗ್ಗೆ ಅಥವಾ ಇದರ ಕಾಂಪ್ಲಿಕೇಶನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೆ, ಲೈಕ್ ವಾಟ್ ಈಸ್ ದಿಸ್ ಥೆಲಸೀಮಿಯಾ ಅಂತ. ಯು ಕ್ಯಾನ್ ಈವನ್ ರೆಫರ್ ದ್ಯಾಟ್ ವಿಡಿಯೋ. ಓಕೆ, ಸೊ ಥೆಲಸೀಮಿಯಾ ಬಹಳಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ. ಓಕೆ, ಯಾವಾಗ ಟೆಸ್ಟ್ ಮಾಡ್ತಾರೆ, ಯಾವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಆವಾಗ ಡಾಕ್ಟರ್ ಪೇರೆಂಟ್ಸಿಗೆ ಅವ್ರ ಫ್ಯಾಮಿಲಿಯಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಹೌದು ಈ ಥರದ ರೋಗ ಇದೆ ಥೆಲಸೀಮಿಯಾ ಅಂತ. ಸೊ ಥೆಲಸೀಮಿಯಾ ಅಂದರೆ ಏನು? ಇದು ಒಂದು ಇನ್ಹೆರಿಟೆಡ್ ಡಿಸೀಸ್, ಆನುವಂಶಿಕವಾಗಿ ಬರುವಂಥ ರೋಗ. ಅಂದರೆ ತಂದೆ ತಾಯಿಗೆ ಈ ರೋಗ ಇತ್ತು, ಥೆಲಸೀಮಿಯಾ ಇತ್ತು, ಅವರು ಕ್ಯಾರಿಯರ್ಸ್ ಅಂದರೆ ಅವರು ಕ್ಯಾರಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಲಕ್ಷಣ ಇರ್ಬೋದು, ಲಕ್ಷಣ ಇರದೇ ಇರ್ಬೋದು, ಬಟ್ ಅವರು ಕ್ಯಾರಿ ಮಾಡ್ತಾ ಇರ್ತಾರೆ. ಈಗ ಒಂದು ಹೆಣ್ಮಗಳಿಗಿದೆ ಈ ಥೆಲಸೀಮಿಯಾ. ಓಕೆ, ಅವಳು ಅದನ್ನು ಕ್ಯಾರಿ ಮಾಡ್ತಾ ಇದ್ದಾಳೆ. ಅವಳಿಗೇನು ಲಕ್ಷಣ ಇಲ್ಲ. ಅವಳು ಒಂದು ನಾರ್ಮಲ್ ವ್ಯಕ್ತಿಯನ್ನು ಮದುವೆ ಆದಳು, ಅವನಿಗೇನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆತನಿಗೆ ಥೆಲಸೀಮಿಯಾನೂ ಇಲ್ಲ, ಥೆಲಸೀಮಿಯಾನು ಅವ್ನು ಕ್ಯಾರಿನೂ ಮಾಡ್ತಾ ಇಲ್ಲ. ಚಾನ್ಸಸ್ ದ್ಯಾಟ್ ಆ ಹುಟ್ಟುವಂಥ ಮಗುವಿಗೆ ಈ ಥೆಲಸೀಮಿಯಾದ ಪ್ರಾಬ್ಲಮ್ ಬರೋದು ಅಥವಾ ಥೆಲಸೀಮಿಯಾ ಕಾಂಪ್ಲಿಕೇಶನ್ಸ್ ಆಗೋದು ಕಡಿಮೆ. ಬಟ್ ಆ ಥೆಲಸೀಮಿಯಾ ಇರುವಂಥ ಮಹಿಳೆ ಸಪೋಸ್ ಇನ್ನೊಂದು ಥೆಲಸೀಮಿಯಾ ಕ್ಯಾರಿಯರ್ಗೆ ಮದುವೆ ಆದಳು ಅಂದಾಗ ಹುಟ್ಟುವಂಥ ಮಗುವಿಗೆ ಏನು ಬರುತ್ತೆ ಥೆಲಸೀಮಿಯಾ, ಒಂದು 25% ಕೇಸಸಲ್ಲಿ ಬಹಳ ಸಿವಿಯರ್ ಡಿಸೀಸ್ ಬರುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಇದರ ಬಗ್ಗೆ ತಿಳಿಬೇಕಾಗತ್ತೆ. ಇನ್ನೊಂದೇನು ಅಂದರೆ, ಈ ಥೆಲಸೀಮಿಯಾ ಇದ್ದಾಗ ಪೇಷಂಟ್ಸಿಗೆ ನಾನು ಹೇಳಿದೆ ಗೊತ್ತೇ ಆಗೋದಿಲ್ಲ. ಪೇಷಂಟ್ಸಿಗೆ ರಕ್ತಹೀನತೆ ಇರುತ್ತೆ, ಯಾವಾಗ ನೋಡಿದ್ರು ಅವರಿಗೆ ಸುಸ್ತು ಅದು ಇದು ಅಂತಿರ್ತಾರೆ. ಅಲ್ಲಿ ನೋಡ್ತಾರೆ, ಟೆಸ್ಟ್ ಮಾಡಿದಾಗ ಹೌದು ನಿಮಗೆ ರಕ್ತ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ, ಮೋಸ್ಟ್ಲಿ ಕಬ್ಬಿಣಾಂಶ ಕಡಿಮೆ ಇರ್ಬೋದು ಅಂತ ಕಬ್ಬಿಣ ಕೊಡ್ತಾನೆ ಇರ್ತಾರೆ. ಅವ್ರ ಪ್ರಾಬ್ಲಮ್ ಕಬ್ಬಿಣಾಂಶ ಕಡಿಮೆ ಇರೋದು ಅಲ್ವೇ ಅಲ್ಲ, ಅವ್ರ ಪ್ರಾಬ್ಲಮ್ ಇರುತ್ತೆ ಥೆಲಸೀಮಿಯಾ. ಬಟ್ ಥೆಲಸೀಮಿಯಾ ಡಯಾಗ್ನೋಸಿಸ್ ಆಗೋದೇ ಇಲ್ಲ. ಓಕೆ, ಈಗ ಬಹಳಷ್ಟು ಕಡೆ ನಮ್ಮ ಹಳ್ಳಿಯಲ್ಲೆಲ್ಲ ನಾವು ನೋಡ್ತಾ ಇರ್ತೇವೆ. ಸೊ ಮಿಸ್ ಡಯಾಗ್ನೋಸಿಸ್ ಆಗುತ್ತೆ, ರಾಂಗ್ ಡಯಾಗ್ನೋಸಿಸ್ ಆಗುತ್ತೆ, ಆ್ಯಂಡ್ ಅದಕ್ಕೆ ಬೇಡದಿದ್ದಂಥ ನಾವು ಕಬ್ಬಿಣಾಂಶವನ್ನು ಕೊಟ್ಟವ್ರಿಗೆ ಮತ್ತೂ ಪ್ರಾಬ್ಲಮನ್ನು ಮಾಡ್ತಾ ಇರ್ತೇವೆ. ಸೊ ಥೆಲಸೀಮಿಯಾ ಇತ್ತು ಅಂದಾಗ ನಾವು ಹೇಗೆ ಸಸ್ಪೆಕ್ಟ್ ಮಾಡೋದು, ಹೇಗೆ ಇದನ್ನು ಗೊತ್ತು ಮಾಡ್ಕೊಳ್ಳೋದು? ಒಂದು, ಆ ವ್ಯಕ್ತಿಗೆ ನೀವು ನೋಡ್ಬೋದು ಯಾವತ್ತೂ ರಕ್ತಹೀನತೆ ಇರುತ್ತೆ. ಓಕೆ, ಸೊ ಅದರಿಂದ ಅವನಿಗೆ ಸುಸ್ತಾಗೋದು, ಒಂದು ಸ್ವಲ್ಪ ನಡೆದಾಡಿದ್ರೂ ಸುಸ್ತಾಗೋದು, ಯಾವತ್ತು ನೋಡಿದ್ರೂ ಬ್ಲಡ್ ಟೆಸ್ಟ್ ಮಾಡಿದಾಗ ರಕ್ತಹೀನತೆಯೇ ಬರ್ತಾ ಇರುತ್ತೆ. ಎಷ್ಟೇ ಕಬ್ಬಿಣಾಂಶ ತೊಗೊಳ್ತಿರ್ತಾರೆ, ರಕ್ತಹೀನತೆಯೇ ಇರುತ್ತೆ. ಅಂಥ ಪೇಷಂಟ್ಸಲ್ಲಿ ನಾವು ಈ ಥೆಲಸೀಮಿಯಾ ಏನಾದರೂ ಇದೆಯಾ ಅಂತ ಸಸ್ಪೆಕ್ಟ್ ಮಾಡಬೇಕು. ಓಕೆ, ಸೊ ಈಗ ಥೆಲಸೀಮಿಯಾದಲ್ಲಿನೂ ಡಿಫ್ರೆಂಟ್ ಟೈಪ್ಸ್ ಇರ್ತವೆ, ಆಲ್ಫಾ ಬೀಟಾ, ಅದರಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಇರ್ತವೆ. ಅಂದರೆ ಅದು ಮೈಲ್ಡ್ ಇರ್ಬೋದು, ಬಹಳ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಪ್ರಾಬ್ಲಮ್ಸನ್ನು ಉಂಟು ಮಾಡೋದು, ಅಥವಾ ಮೇಜರ್ ಇರ್ಬೋದು. ಮೇಜರ್ ಅಂದರೆ ಭಾಳ ಸಿವಿಯರ್, ಅದರಲ್ಲಿ ನಮ್ಗೆ ಗೊತ್ತೇ ಆಗಿಬಿಡುತ್ತೆ, ಪೇಷಂಟನ್ನು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಹೇಗೆ ಗೊತ್ತಾಗ್ಬಿಡುತ್ತೆ? ಅವರಿಗೆ ಬಹಳ ರಕ್ತಹೀನತೆ ಇರುತ್ತೆ, ಅವ್ರ ಹಿಮೋಗ್ಲೋಬಿನ್ನು ಒಂದು 4, 5, 2, 3 ಇಷ್ಟಿರುತ್ತೆ. ಸೊ ಆ ರೀತಿ ಆದಾಗ ಅವರಿಗೆ ಬಹಳ ಸುಸ್ತಿರುತ್ತೆ. ನೀವು ಅವರ ಮುಖಗಳನ್ನೆಲ್ಲ ನೋಡಿದರೆ ಅವರಿಗೊಂದು ಟಿಪಿಕಲ್ ಅವರ ಫೇಸ್ ಇರುತ್ತೆ, ಚಿಪ್ಮಂಕ್ ಫೇಸ್ ಅಂತ. ಈ ಹಣೆ ಭಾಗ ಎಲ್ಲ ಉತ್ಕೊಂಡು ಬಿಟ್ಟಿರುತ್ತೆ, ಅವರ ಹಲ್ಲುಗಳ ಅಲೈನ್ಮೆಂಟ್ ಸರಿ ಇರೋದಿಲ್ಲ, ಈ ಫ್ರಂಟಲ್ ಬಾಸಿಂಗ್ ಇರುತ್ತೆ. ಓಕೆ, ಸೊ ಅವರಿಗೆ ನಾವು ಥೆಲಸೀಮಿಕ್ ಫೇಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ರೀತಿ ಇದ್ದದ್ದು ಬಹಳ ಸಿವಿಯರ್ ಫಾರ್ಮ್ ಆಫ್ ಥೆಲಸೀಮಿಯಾ. ಈಗ ಆಲ್ಫಾ ಥೆಲಸೀಮಿಯಾದಲ್ಲಿ ಏನಿರುತ್ತೆ, ಬಹಳ ಸಿವಿಯರ್ ಫಾರ್ಮ್ ಇತ್ತು ಅಂದಾಗ ಹುಟ್ಟುವಾಗಲೇ ಮಗು ಸತ್ತು ಹೋಗ್ಬಿಡ್ಬೋದು. ಓಕೆ, ಅಥವಾ ಊದ್ಕೊಂಡು ಬಿಟ್ಟಿರೋದು, ಭಾಳ ಅದಕ್ಕೆ ನೀರು ತುಂಬ್ಕೊಂಡು ಬಿಟ್ಟಿರತ್ತೆ, ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಡು ಬಿಟ್ಟಿರುತ್ತೆ, ಎದೆ ಭಾಗದಲ್ಲೆಲ್ಲ ನೀರು ತುಂಬ್ಕೊಂಡು ಬಿಟ್ಟಿರುತ್ತೆ. ನಾವು ಅದನ್ನು ಹೈಡ್ರಾಪ್ಸ್ ಫಿಟಾಲಿಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಯೂಶ್ವಲಿ ಆ ಮಗು ಉಳಿಯೋದಿಲ್ಲ. ಭಾಳಷ್ಟು ಸಲ ರೀಸನ್ನೇ ಗೊತ್ತಾಗೋದಿಲ್ಲ ಯಾಕೆ ಹೀಗಾಗಿದೆ ಅಂತ, ಟೆಸ್ಟೂ ಸಹ ಮಾಡ್ಕೊಂಡಿರೋದಿಲ್ಲ. ತಂದೆ ತಾಯಿಗೆ ಟೆಸ್ಟ್ ಮಾಡಿದಾಗ ಗೊತ್ತಾಗತ್ತೆ ಅವರು ಜೆನೆಟಿಕ್ ಕ್ಯಾರಿಯರ್ಸ್ ಇದ್ದಾರೆ ಈ ಥೆಲಸೀಮಿಯಾದು ಅಂತ. ಸೊ
ಈ ರೀತಿ ಸಿವಿಯರ್ ಫಾರ್ಮಲ್ಲಿ ನಮ್ಮ ಪತ್ತೆ ಹಚ್ಚೋದು ಈಸಿ ಆಗಿಬಿಡುತ್ತೆ, ಯಾಕಂದರೆ ಲಕ್ಷಣಗಳು ಬಹಳ ಬೇಗ ಬಂದುಬಿಡ್ತವೆ. ನಾನು ಹೇಳಿದೆ ಈ ರೀತಿ ಅಲ್ಫಾ ಥ್ಯಾಲಸೀಮಿಯಾ ಮೇಜರಲ್ಲಿ ಹುಟ್ಟಿದಾಗ್ಲೇ ಮಗು ಊದ್ಕೊಂಡು ಹೈಡ್ರಾಪ್ಸ್ ಫಿಟಾಲಿಸ್ ಆಗಿ ಗರ್ಭಕೋಶದಲ್ಲೇ ಅದಕ್ಕೆ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ, ಅಲ್ಲೇ ತೀರ್ಕೊಂಡು ಬಿಡ್ಬೋದು, ಅಥವಾ ಹುಟ್ಟಿದ ಕ್ಷಣವೇ ಇದಾಗ್ಬಿಡ್ಬೋದು. ಈಗ ಅಲ್ಫಾ ಥ್ಯಾಲಸೀಮಿಯಾ ಮೇಜರ್ ಅಂದರೆ ಇದು ಹೈಡ್ರಾಪ್ಸ್ ಫಿಟಾಲಿಸ್. ಈಗ ಬೀಟಾ ಥ್ಯಾಲಸೀಮಿಯಾ ಮೇಜರಲ್ಲಿ ಆ ಮಕ್ಕಳಿಗೆ 2 ವರ್ಷದ ಒಳಗಡೆನೆ ಲಕ್ಷಣಗಳು ಬರ್ಲಿಕ್ಕೆ ಶುರು ಆಗ್ತವೆ. ಒಂದು 3 to 6 months ಆದಾಗ್ಲೇ ಅವರಿಗೆ ಈ ರಕ್ತಹೀನತೆ ಬರೋದು, ಮುಖ ಎಲ್ಲ ಚೇಂಜ್ ಆಗೋದು, ಹೊಟ್ಟೆಯಲ್ಲಿ ನೋಡ್ಬೋದು ಲಿವರ್ ದೊಡ್ಡದಾಗಿದೆ, ಸ್ಪ್ಲೀನ್ ದೊಡ್ಡದಾಗಿದೆ ಅಂತಾರೆ, ಬೆಳವಣಿಗೆ ಸರಿ ಆಗ್ತಾ ಇರೋದಿಲ್ಲ, ಸ್ಟಂಟೆಡ್ ಗ್ರೋತ್, ಬಾಕಿ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಬೆಳವಣಿಗೆ ಸರಿ ಆಗ್ತಾ ಇರೋದಿಲ್ಲ. ಸೊ ಇದು ಬಹಳ ಸಿವಿಯರ್ ಫಾರ್ಮಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು. ಇದು ಥ್ಯಾಲಸೀಮಿಯಾ ಮೇಜರ್, ಬೀಟಾ ಥ್ಯಾಲಸೀಮಿಯಾ ಮೇಜರ್ 2 ವರ್ಷದ ಒಳಗಡೆನೆ ಬರುತ್ತೆ. 3 to 6 monthsಗೆ ಈ ರೀತಿ ಲಕ್ಷಣಗಳು ಕಾಡ್ಲಿಕ್ಕೆ ಶುರುವಾಗ್ತವೆ. ಬಟ್ ಅಲ್ಫಾ ಥ್ಯಾಲಸೀಮಿಯಾ ಮೇಜರ್ ಹೇಳಿದೆ ಈ ರೀತಿ ಹುಟ್ಟಿದ ತಕ್ಷಣ ಹೀಗಾಗ್ಬಿಡ್ಬೋದು. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತೆ, ಇಷ್ಟು ಸಿವಿಯರ್ ಇಲ್ಲ, ಇದೇ ಆ ಪೇಷಂಟಿಗೆ ಥ್ಯಾಲಸೀಮಿಯಾ, ಬಟ್ ಇಷ್ಟು ಸಿವಿಯರ್ ಇಲ್ಲ, ಎಲ್ಲಿಂದ ನಾವು ಪತ್ತೆ ಹಚ್ಕೊಳ್ಬೋದು. ಬಟ್ ಅವರಿಗೆ ಥ್ಯಾಲಸೀಮಿಯಾ ಇದೆ, ಮೈನರೋ ಅಥವಾ ಇಂಟರ್ಮೀಡಿಯಾನೋ ಇದೆ ಅಂಥ ಪೇಷಂಟ್ಸಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಅವರಿಗೆ ಯಾವತ್ತೂ ರಕ್ತಹೀನತೆ ಇರುತ್ತೆ, ಅವರ ಹಿಮೋಗ್ಲೋಬಿನ್ ನೀವು ನೋಡ್ಬೋದು ಯಾವಾಗಲೂ ಕಡಿಮೆನೇ ಇರುತ್ತೆ. ಸೊ ಇಂಥ ಕಂಡೀಷನ್ಸಲ್ಲೆಲ್ಲ ಡಾಕ್ಟರ್ಸ್ ಏನು ಮಾಡಬೇಕು, ಅಥವಾ ನೀವು ಯಾವಾಗ ತೋರಿಸ್ಕೊಳ್ತೀರಾ, ನಿಮಗೆ ಹಿಮೋಗ್ಲೋಬಿನ್ ಯಾವತ್ತೂ ಕಡಿಮೆ ಬರ್ತಾ ಇದೆ, ನಿಮ್ಮ MCV ಮೀನ್ ಕಾರ್ಪಸ್ಕ್ಯುಲಾರ್ ವಾಲ್ಯೂಮ್ 80ಕ್ಕಿಂತ ಕಡಿಮೆ ಇದೆ. ಓಕೆ, ಅಂದರೆ ಚಿಕ್ಕದಾದಂಥ RBCs, ನಿಮ್ಮ RBCs ಭಾಳ ಚಿಕ್ಕದಿರುತ್ತೆ. ಅದು ಈ ರೀತಿ ಚಿಕ್ಕಾದಂಥ RBCs ಯಾವುದರಲ್ಲಿ ನೋಡ್ಬೋದು, ಕಬ್ಬಿಣಾಂಶ ಕಡಿಮೆ ಇರುವಂತಹ ರಕ್ತಹೀನತೆಯಲ್ಲೂ ಸಹ ನೋಡ್ಬೋದು. ಸೊ ಆದ್ದರಿಂದನೇ ನಾನು ಹೇಳಿದೆ, ಇದು ಡಯಾಗ್ನೋಸಿಸೇ ರಾಂಗ್ ಆಗಿ ಹೋಗ್ಬಿಡತ್ತೆ. ಬಟ್ ಈ ರೀತಿ ಇದ್ದಾಗ ಸಪೋಸ್ ನೀವು ಈ ಕಬ್ಬಿಣಾಂಶವೆಲ್ಲ ಕೊಟ್ರಿ, ನಿಮ್ಮ ಕಬ್ಬಿಣಾಂಶ ಇಂಪ್ರೂವ್ ಆಗಬೇಕು, ನಿಮ್ಮ ರಕ್ತಹೀನತೆ ಇಂಪ್ರೂವ್ ಆಗಬೇಕು. ಅದು ಕಬ್ಬಿಣಾಂಶ ಕಡಿಮೆ ಇರುವಂಥ ರಕ್ತಹೀನತೆ ಆಗಿದ್ದರೆ. ಬಟ್ ಥ್ಯಾಲಸೀಮಿಯಾದಲ್ಲಿ ನೀವು ಎಷ್ಟೇ ಕಬ್ಬಿಣಾಂಶ ಕೊಡಿ, ನೀವೆಷ್ಟೇ ಅಯನ್ ಸಪ್ಲಿಮೆಂಟೇಷನ್ ಮಾಡಿ, ನಿಮ್ಮ ರಕ್ತಹೀನತೆ ಕಡಿಮೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಕಬ್ಬಿಣಾಂಶದಲ್ಲ, ಇಲ್ಲಿ ಪ್ರಾಬ್ಲಮ್ ಜೆನೆಟಿಕ್ಸ್ ಇದ್ದು. ಓಕೆ, ಆನುವಂಶಿಕ ರೋಗ ಇದಾಗಿರೋದ್ರಿಂದ ನಾವು ಎಷ್ಟೇ ಕಬ್ಬಿಣಾಂಶ ಕೊಟ್ಟರೂ ಇದು ಉಪಯೋಗ ಇರೋದಿಲ್ಲ. ಸೊ ನಿಮಗೆ ರಕ್ತಹೀನತೆ ಇದೆ, ನಿಮ್ಮ ಮಗುವಿಗೆ ರಕ್ತಹೀನತೆ ಇದೆ, ಅದು ಇಂಪ್ರೂವ್ ಆಗ್ತಾ ಇಲ್ಲ, ಎಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಕೊಂಡಿದ್ದೀರಿ, ಅದು ಕಡಿಮೆ ಆಗ್ತಾ ಇಲ್ಲ, MCV ಕಡಿಮೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ, MCV ಕಡಿಮೆ ಇದೆ, MCH ಕಡಿಮೆ ಇದೆ, ಆ್ಯಂಡ್ ನಿಮಗೆ ಇವೆಲ್ಲ ಸಪ್ಲಿಮೆಂಟೇಷನಿಂದ ಉಪಯೋಗ ಆಗಲಿಲ್ಲ ಅಂದಾಗ ಒಂದ್ಸಲ ನೀವು ನೋಡಬೇಕು ನಿಮ್ಗೇನಾದರೂ ಥ್ಯಾಲಸೀಮಿಯಾ ಇದೆಯೋ ಅಂತ ನಿಮ್ಮ ಡಾಕ್ಟ್ರು ಚೆಕ್ ಮಾಡಬೇಕು. ಈಗ ಥ್ಯಾಲಸೀಮಿಯಾ ಇದೆ ಅನ್ನೋದಕ್ಕೆ ಕೆಲವೊಂದು ನಮ್ಮ ಹತ್ರ ಅಡ್ವಾನ್ಸ್ ಟೆಸ್ಟ್ಗಳಿರ್ತವೆ, ಲೈಕ್ HB ಇಲೆಕ್ಟ್ರೋಫೋರೋಸಿಸ್. ಈ ಇಲೆಕ್ಟ್ರೋಫೋರೋಸಿಸಲ್ಲಿ ನಾವು ನೋಡ್ತಾ ಇರ್ತೇವೆ ನಿಮಗೆ ಯಾವ ಟೈಪ್ ಆಫ್ ಹಿಮೋಗ್ಲೋಬಿನ್ ಇದೆ, ನಾರ್ಮಲಿ ಎಲ್ಲರಲ್ಲೂ ಕಂಡು ಬರುವಂಥ ಹಿಮೋಗ್ಲೋಬಿನ್ ಇದೆಯೋ ಅಥವಾ ಬೇರೆ ಟೈಪ್ ಆಫ್ ಹಿಮೋಗ್ಲೋಬಿನ್ ಇದೆಯೋ ಅಂತ. ಯಾಕಂದರೆ ಈ ಥ್ಯಾಲಸೀಮಿಯಾದಲ್ಲಿ ನಮಗೆ ಬೇರೆ ಟೈಪ್ ಆಫ್ ಹಿಮೋಗ್ಲೋಬಿನ್ ಕಾಣ್ತಾ ಇರ್ತವೆ, ನಾರ್ಮಲ್ ಅಡಲ್ಟ್ಸಲ್ಲಿ ಏನು ಕಾಣಬೇಕೋ ಅದು ಕಾಣಿಸ್ತಾ ಇರೋದಿಲ್ಲ. ಓಕೆ, ಯಾಕಂದರೆ ಅದು ಆಗ್ತಾನೇ ಇರೋದಿಲ್ಲ. ಸೊ ಅದರಿಂದ ನಾವು ಪತ್ತೆ ಹಚ್ಬೋದು. ಆ್ಯಂಡ್ ಪತ್ತೆ ಹಚ್ಕೊಂಡು ನಾವು ಈ ರೀತಿ ಪೇಷಂಟ್ಸನ್ನು ಐಡೆಂಟಿಫೈ ಮಾಡಿ ಇವರಿಗೆ ಈ ರೀತಿ ಈ ಕಬ್ಬಿಣಾಂಶ ಕೊಟ್ಟು ಅದನ್ನು ಡ್ಯಾಮೇಜ್ ಮಾಡೋದನ್ನು ನಿಲ್ಲಿಸ್ಬೋದು. ಮುಂದೆ ಅವರು ಮಕ್ಕಳು ಮಾಡ್ಕೊಳ್ಬೇಕು ಅಂದಾಗ ನಾವು ಅವ್ರಿಗೆ ಕೌನ್ಸಿಲಿಂಗನ್ನು ಕೊಡ್ಬೋದು. ಸೊ ಇವೆಲ್ಲ ನಾವು ಹೆಲ್ಪ್ ಮಾಡ್ಬೋದು ಪೇಷಂಟಿಗೆ, ಸೊ ದ್ಯಾಟ್ ನಾಳೆ ಅವ್ರ ಕ್ಯಾರಿಯರ್ ಇದ್ದರು ಅಂತ ಗೊತ್ತಾದಾಗ ನೀವು ಯಾರನ್ನ ಮದುವೆ ಮಾಡ್ಕೊಳ್ತಾ ಇದ್ದೀರಿ ಅವ್ರನ್ನ ನಾವು ಸ್ಕ್ರೀನ್ ಮಾಡ್ಬೋದು. ಸಪೋಸ್ ಅವರಿಗೂ ಇತ್ತು ಅಂದಾಗ ಈ ಕಪಲ್ಲಿಗೆ ನಾವು ಹೇಳ್ಬೋದು ನಿಮಗೆ ಹುಟ್ಟುವಂಥ ಮಗುವಿಗೆ ಈ ರೀತಿ ಚಾನ್ಸಸ್ ಇದೆ ಅಪ್ಪ, ಹೀಗೀಗ ಆಗಬಹುದು ಅಂತ. ಸೊ ದ್ಯಾಟ್ ಅವರು ಒಂದು ಡಿಸಿಷನನ್ನು ಮಾಡ್ಬೋದು. ಯಾಕಂದರೆ ಈ ರೀತಿ ರೋಗಗಳು ಬಂದರೆ ಇದು ಬರೀ ಒಂದು ದೈಹಿಕವಾಗಿ ಮಾತ್ರ ನಿಮಗೆ ಪ್ರಾಬ್ಲಮ್ ಅಲ್ಲ, ಮಾನಸಿಕವಾಗಿ, ಇಮೋಷ್ನಲಿ, ನಿಮಗೆ ಫೈನಾನ್ಷಿಯಲಿ ಈ ರೀತಿ ಥ್ಯಾಲಸೀಮಿಯಾ ಮೇಜರ್ ನಾನು ಹೇಳಿದೆ ಪೇಷಂಟಿಗೆ ಇಷ್ಟು ಸಿವಿಯರ್ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ನೀವು 15 ದಿವಸಕ್ಕೋ 1 ತಿಂಗಳಿಗೊಮ್ಮೆನೋ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡ್ತಾನೇ ಇರಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗಿ ರಕ್ತ ಹಾಕಿಸ್ತಾನೇ ಇರಬೇಕು. ರಕ್ತ ಹಾಕಿಸೋದ್ರಿಂದ ಅದರದ್ದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರ್ತವೆ. ಓಕೆ, ಸೊ ರಕ್ತ ಹಾಕ್ತು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಲ್ಲ. ಈಗ ರಕ್ತ ಹಾಕಬೇಕಾದ್ರೆ ನಾವು ಅದರಲ್ಲಿ ಪೇಷಂಟಿಗೆ ಹೆಚ್ಚಿಗೆ ಐರನ್ ಹೋಗ್ಬೋದು, ಹೆಚ್ಚಿಗೆ ಐರನ್ ಹೋಯಿತು ಅಂದರೆ ಅದು ಪ್ರಾಬ್ಲಮ್ ಮಾಡುತ್ತೆ. ಹೆಚ್ಚಿಗೆ ಐರನ್ ಏನು ಮಾಡ್ಬೋದು, ಪೇಷಂಟಿನ ಹಾರ್ಟನ್ನು ಡ್ಯಾಮೇಜ್ ಮಾಡ್ಬೋದು, ಪೇಷಂಟಿನ ಲಿವರನ್ನು ಡ್ಯಾಮೇಜ್ ಮಾಡ್ಬೋದು.
ಅದರಿಂದ ನಾವು ಹೆಚ್ಚಿಗೆ ಐರನ್ನೂ ಆಗಬಾರ್ದು. ಸೊ ನಾವು ಹೆಚ್ಚಿಗೆ ಐರನ್ ಹಾಕಿದರೆ ಐರನನ್ನು ತೆಗಿಬೇಕು. ಆ ಮಗು, ಆ ಚೈಲ್ಡ್ ಎವ್ರಿ ಒಂದು 15-20 ಡೇಸಿಗೆ ಹೋಗ್ಕೊಂಡು ಈ ರೀತಿ ಬ್ಲಡ್ ಹಾಕ್ಸ್ಕೊಳ್ಳೋದು, ಗ್ರೋತ್ ಸರಿ ಇಲ್ಲ, ರಿಪೀಟೆಡ್ಲಿ ಆ ಮಗುವಿಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಬೋನ್ಸ್ ಎಲ್ಲ ತುಂಬ ವೀಕ್ ಆಗಿಬಿಟ್ಟಿದೆ. ಸೊ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇರ್ತವೆ. ಇನ್ಸ್ಟೆಡ್ ಆಫ್ ದ್ಯಾಟ್ ನಮಗೆ ಚಾನ್ಸ್ ಸಿಕ್ತು, ನಾವು ಇದನ್ನು ತಡೆಯಬಹುದು ಅಂದಾಗ ಡೆಫಿನೆಟ್ಲಿ ನಾವು ಅದನ್ನು ತಡೆಯಲಿಕ್ಕೆ ಟ್ರೈ ಮಾಡಬಹುದು. ಆ್ಯಂಡ್ ತಡೆಯಲಿಕ್ಕೆ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಾಗಬೇಕು ಈ ರೀತಿ ಕಂಡೀಷನ್ ಇದೆಯೋ ಇಲ್ವೋ ಅಂತ. ಆ್ಯಂಡ್ ಗೊತ್ತಾಗೋಕ್ಕೆ ನಮಗೆ ಈ ರೀತಿ ನಾವು ಡಯಾಗ್ನೋಸಿಸನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಥೆಲಸೀಮಿಯಾದಲ್ಲಿ ಮೇಜರ್ ಇತ್ತು ಅಂದಾಗ ಡೆಫಿನೆಟ್ಲಿ ಎಲ್ಲರೂ ಪತ್ತೆ ಹಚ್ಚಿಬಿಡ್ತಾರೆ, ಡಾಕ್ಟರ್ಸ್ ಇಮಿಡಿಯೇಟ್ಲಿ ಕಂಡು ಹಿಡಿದು ಬಿಡ್ತಾರೆ, ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತೆ, ನಿಮಗೆ ಅಷ್ಟು ಸಿವಿಯರ್ ಸಿಂಪ್ಟಮ್ಸ್ ಇರದೇ ಇದ್ದಾಗ, ನಿಮಗೆ ಜಸ್ಟ್ ಒಂದು ಸ್ವಲ್ಪ ಸುಸ್ತಿದೆ, ರಕ್ತಹೀನತೆ ಕಡಿಮೆನೇ ಆಗ್ತಾ ಇಲ್ಲ ಅಂದಾಗ ಥೆಲಸೀಮಿಯಾಗೆ ಸ್ಕ್ರೀನ್ ಮಾಡೋದು, ಡಯಾಗ್ನೋಸಿಸ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಒನ್ ಆಫ್ ದ ಲಕ್ಷಣ ನಾನು ಹೇಳಿದೆ, ಈಗ ನಿಮಗೆ ಸುಸ್ತು, ಬಿಕಾಸ್ ನಿಮಗೆ ರಕ್ತಹೀನತೆ ಇದೆ, ಸುಸ್ತಾಗ್ತಾ ಇರುತ್ತೆ, ಸ್ವಲ್ಪ ನಡೆದ್ರಿ ಸುಸ್ತಾಗ್ಬೋದು, ಅಥವಾ ನೀವು ಸ್ಟೇರ್ಸ್ ಹತ್ತಾ ಇದ್ದೀರಾ ಸುಸ್ತಾಗ್ಬೋದು. ಸೊ ನಿಮ್ಮ ಬಾಡಿಗೆ ಆಮ್ಲಜನಕದ ಸಪ್ಲೈ ಕಡಿಮೆ ಆದಾಗ ನಿಮಗೆ ಸುಸ್ತು ಎಕ್ಸೆಟ್ರಾ ಬರ್ತಾ ಇರ್ಬೋದು. ಸೊ ಫಟೀಗ್ ಒನ್ ಆಫ್ ದ ಸಿಂಪ್ಟಮ್ಸ್ ಇರುತ್ತೆ. ಕೆಲವೊಂದು ಸಲ ಈ ಪೇಷಂಟ್ಸಿಗೆ ಜಾಂಡಿಸ್ ಆಗ್ತಾ ಇರುತ್ತೆ. ಯಾಕಂದರೆ ಥೆಲಸೀಮಿಯಾದಲ್ಲಿ ಈ ರಕ್ತ ಸೆಲ್ಸ್ ಏನಿರ್ತವೆ, RBCಸು, ಇವು ಬೇಗ ಒಡೆದು ಹೋಗ್ಬಿಡ್ಬೋದು, ಹಿಮೋಲೈಸಿಸ್ ಆಗಿಬಿಡ್ಬೋದು. ಇವು ಸರಿ ಇರೋದಿಲ್ಲ, ಈ RBCಸು ನಾರ್ಮಲ್ RBCs ಥರ ಇರೋದಿಲ್ಲ. ಸೊ ಪೇಷಂಟ್ಸಿಗೆ ಜಾಂಡಿಸ್ ಬರ್ತಾ ಇರ್ಬೋದು. ಭಾಳಷ್ಟು ಸಲ ಪೇಷಂಟ್ಸಿಗೆ ರಿಪೀಟೆಡ್ಲಿ ಜಾಂಡಿಸ್ ಬರ್ತಾ ಇರುತ್ತೆ, ಭಾಳ ಸಲ ಜಾಂಡಿಸ್ ಆಗ್ತಾ ಇರುತ್ತೆ. ಹಳ್ಳಿಗಳಲ್ಲೆಲ್ಲ ಪ್ರತಿ ಸಲ ಜಾಂಡಿಸ್ ಆಗ್ತಾ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಅದನ್ನು ಆರಾಮ ಮಾಡ್ಕೊಳ್ಳೋದು, ಮತ್ತೆ ಬರೋದು, ಇದೇ ರೀತಿ ನಡೆಸ್ತಾ ಇರ್ತಾರೆ. ಹೊರತು ಯಾಕೆ ಈ ವ್ಯಕ್ತಿಗೆ ಇಷ್ಟು ಜಾಂಡಿಸ್ ಆಗ್ತಾ ಇದೆ ಅಂತ ಯಾವತ್ತೂ ಅದನ್ನು ನಾವು ಡಯಾಗ್ನೋಸಿಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ರಿಪೀಟೆಡ್ಲಿ ಕೆಲವೊಂದು ಸಲ ಜಾಂಡಿಸ್ ಆಯಿತು ಅಂದಾಗ, ನಿಮ್ಮ ಸ್ಕಿನ್ ಎಲ್ಲ ಹಳದಿ ಆಗ್ತಾ ಇದೆ, ಭಾಳ ಸಲ ಬರ್ತಾ ಇದೆ ಅಂದಾಗ ಟೆಸ್ಟ್ ಮಾಡ್ಕೊಂಡು ನೋಡಬೇಕು. ನಿಮಗೆ ಭಾಳ ಸಲ ಜಾಂಡಿಸ್ ಬರ್ತಾ ಇದೆ ಅಂದರೆ ಅದರ ಅರ್ಥ ಥೆಲಸೀಮಿಯಾನೇ ಇದೆ ಅಂತಲ್ಲ, ಅದಕ್ಕೆ ಭಾಳಷ್ಟು ಬೇರೆ ಕಾರಣ ಇರ್ಬೋದು. ಬಟ್ ಥೆಲಸೀಮಿಯಾ ಸಹ ಒನ್ ಆಫ್ ದ ರೀಸನ್. ಓಕೆ, ಸೊ ನಿಮಗೆ ಯೆಲ್ಲೋಯಿಶ್ ಕಲರೇಷನ್ ಆಗ್ತಾ ಇದೆ, ನಿಮ್ಮ ಕಣ್ಣಿಂದು, ನಿಮ್ಮ ಚರ್ಮದ್ದು, ನಿಮ್ಮ ನೇಲ್ಸ್, ನಿಮ್ಮ ಉಗುರದ್ದು ಎಲ್ಲ ಅಂದಾಗ ನೀವು ಜಾಂಡಿಸ್ ಇದ್ದಾಗ ಇದು ಒನ್ ಆಫ್ ದ ರೀಸನ್ ಇರ್ಬೋದು. ಬೋನ್ ಡಿಫಾರ್ಮಿಟಿ ನಾನು ಹೇಳಿದೆ, ಅಂದರೆ ಮಕ್ಕಳಲ್ಲಿ ಬೆಳವಣಿಗೆನೇ ಸರಿ ಆಗ್ತಾ ಇಲ್ಲ, ಸ್ಟಂಟೆಡ್ ಗ್ರೋತ್ ಇದೆ, ಸರಿಯಾಗಿ ಬೆಳೀತಾ ಇಲ್ಲ, ಕೈ ಕಾಲುಗಳು ಬೋನ್ಸ್ ಎಲ್ಲ ತುಂಬ ವೀಕ್ ಆಗ್ತಾ ಇದ್ದಾವೆ. ನಾ ಹೇಳಿದೆ ಈ ರೀತಿ ಫೇಸಲ್ಲಿ ಎಲ್ಲ ಚೇಂಜಸ್ ಬರ್ತಾ ಇದೆ ಅಂದರೆ ನೀವು ಒಂದ್ಸಲ ನಿಮ್ಮ ಡಾಕ್ಟ್ರಿಗೆ ತೋರಿಸ್ಬೇಕು. ಇಟ್ ಕುಡ್ ಬಿ ಅ ಕೇಸ್ ಆಫ್ ಥೆಲಸೀಮಿಯಾ. ಯಾಕಂದರೆ ಇವರಿಗೆ ರಕ್ತಹೀನತೆ ಇರುತ್ತೆ. ಸೊ ಆದ್ದರಿಂದ ಈ ರಕ್ತವನ್ನು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಬೋನಲ್ಲಿ, ಈ ಮುಖದಲ್ಲಿ ಇರುವಂಥ ಮೂಳೆಗಳಲ್ಲೆಲ್ಲ ರಕ್ತ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅವೆಲ್ಲ ದೊಡ್ಡದಾಗ್ಬಿಡ್ತವೆ. ಆ್ಯಂಡ್ ಅದರಿಂದ ನಿಮಗೆ ಈ ರೀತಿ ಚೇಂಜಸ್ ಆಗೋಕ್ಕೆ ಶುರು ಆಗ್ತಿರ್ತವೆ. ಅಂದರೆ ಇವರಿಗೆ ರಕ್ತಹೀನತೆ ಇರುತ್ತೆ. ಸೊ ಆದ್ದರಿಂದ ಈ ರಕ್ತವನ್ನು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಬೋನಲ್ಲಿ, ಈ ಮುಖದಲ್ಲಿ ಇರುವಂಥ ಮೂಳೆಗಳಲ್ಲೆಲ್ಲ ರಕ್ತ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅವೆಲ್ಲ ದೊಡ್ಡದಾಗ್ಬಿಡ್ತವೆ. ಆ್ಯಂಡ್ ಅದರಿಂದ ನಿಮಗೆ ಈ ರೀತಿ ಚೇಂಜಸ್ ಆಗೋಕ್ಕೆ ಶುರು ಆಗ್ತಿರ್ತವೆ. ಗ್ರೋತ್ ಸರಿ ಆಗ್ತಾ ಇರಲಿಕ್ಕಿಲ್ಲ ಮಗುವಿಗೆ. ಓಕೆ, ಅದು ಪ್ಯುಬರ್ಟಿ, ಪ್ರೌಢಾವಸ್ಥೆಯನ್ನು ಅವರು ಬೇಗ ಮುಟ್ತಾ ಇರಲಿಕ್ಕಿಲ್ಲ, ಬಹಳ ಸ್ಟಂಟೆಡ್ ಗ್ರೋತ್ ಆಗ್ತಾ ಇರ್ಬೋದು. ಅದು ಒನ್ ಆಫ್ ದ ರೀಸನ್ ಇರ್ಬೋದು ಥೆಲಸೀಮಿಯಾ ಇದ್ದಾಗ. ಆರ್ಗ್ಯಾನೋಮೆಗಲಿ, ಅವರ ಲಿವರ್ ದೊಡ್ಡದಾಗಿರ್ಬೋದು, ಅವರ ಸ್ಪ್ಲೀನ್ ದೊಡ್ಡದಾಗಿರ್ಬೋದು. ಮಗು ಇನ್ನು ಲಿವರು ಸ್ಪ್ಲೀನು ದೊಡ್ಡದಾಗಿದೆ, ಏನು ಕಾರಣ? ಒನ್ ಆಫ್ ದ ರೀಸನ್ ಕುಡ್ ಬಿ ಥೆಲಸೀಮಿಯಾ. ಬಹಳ ಸಿವಿಯರ್ ಕಾಂಪ್ಲಿಕೇಶನ್ ಅಂದರೆ ನಾನು ಹೇಳಿದೆ, ಈ ಐರನ್ ಓವರ್ಲೋಡ್. ಕೆಲವೊಂದು ಸಲ ನಾವೇ ಅವರಿಗೆ ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತ ಹೆಚ್ಚಿಗೆ ಐರನ್ ಕೊಡ್ತಾ ಇರ್ತೀವಿ, ಅದರಿಂದ ಅವ್ರಿಗೆ ಇನ್ನೂ ಡ್ಯಾಮೇಜೇ ಮಾಡ್ತಾ ಇರ್ತೀವಿ, ಅವರ ಲಿವರಿಗೆ, ಅವರ ಕಿಡ್ನಿಗೆ ಎಲ್ಲ. ಸೊ ಐರನ್ ಓವರ್ಲೋಡಿಂದ ಈ ಥರ ಡ್ಯಾಮೇಜ್ ಆಗಿ ಲಿವರ್ ಫೇಲ್ ಆಗ್ಬೋದು, ಅವರ ಹಾರ್ಟಿಗೆ ಪ್ರಾಬ್ಲಮ್ ಬರ್ತಾ ಇರ್ಬೋದು, ಅವರಿಗೆ ಬಹಳ ಸಲ ಇನ್ಫೆಕ್ಷನ್ ಆಗ್ತಾ ಇರ್ಬೋದು, ರಿಪೀಟೆಡ್ ಇನ್ಫೆಕ್ಷನಿಗೂ ಬಹಳಷ್ಟು ಕಾರಣಗಳಿದ್ದಾವೆ. ಬಟ್ ಥೆಲಸೀಮಿಯಾ ಒನ್ ಆಫ್ ದ ರೀಸನ್ ಇರ್ಬೋದು. ಸೊ ರಿಪೀಟೆಡ್ ಇನ್ಫೆಕ್ಷನ್ ಇರ್ಬೋದು, ಬೋನಿನ ಫ್ರ್ಯಾಕ್ಚರ್ಸ್ ಇರ್ಬೋದು, ಈಸಿಲಿ ಅವರ ಬೋನ್ಗಳೆಲ್ಲ ಫ್ರ್ಯಾಕ್ಚರ್ ಆಗ್ತಾ ಇರ್ತವೆ. ಸೊ ಇವು ಕೆಲವೊಂದು
ಲಕ್ಷಣಗಳು ಈ ಥೆಲಸೀಮಿಯಾದಲ್ಲಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈಗ ನಾನು ಹೇಳಿದ್ದಂಥ ಸಿಂಪ್ಟಮ್ಸು ಭಾಳಷ್ಟು ಬೇರೆ ರೋಗಗಳಲ್ಲೂ ಬರ್ಬೋದು. ಬಟ್ ಪ್ರಾಬ್ಲಮ್ ಯಾವಾಗ ಆಗತ್ತೆ, ಈ ಥೆಲಸೀಮಿಯಾ ಯಾವಾಗ ಮೈನರ್ ಇರುತ್ತೆ ಅಥವಾ ಅಷ್ಟು ಸಿವಿಯರ್ ಇರೋದಿಲ್ಲ, ಆವಾಗ ಇದನ್ನು ಪತ್ತೆ ಹಚ್ಚೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಮೇಜರ್ ಇತ್ತಂದಾಗ್ಲಂತೂ ನಿಮಗೆ ಈಸಿಲಿ ನಿಮ್ಮ ಡಾಕ್ಟರ್ ಐಡೆಂಟಿಫೈ ಮಾಡಿಬಿಡ್ತಾರೆ. ಯಾಕಂದರೆ ಹುಟ್ಟಿದಂಥ ಮಗು ಇರ್ಬೋದು ಅಥವಾ ಆ ಮಗುವಿನ ಬೆಳವಣಿಗೆ ಇರ್ಬೋದು, ಆ ಮಗುವಿನ ಟಿಪಿಕಲ್ ಫೇಸ್ ಇರ್ಬೋದು, ಇವೆಲ್ಲ ನೋಡಿ ನಾವು ಡಯಾಗ್ನೋಸಿಸಿಗೆ ಬರ್ಬೋದು. ಬಟ್ ಯಾವ ಕಂಡೀಷನ್ಸಲ್ಲಿ ಹಿಮೋಗ್ಲೋಬಿನ್ ಯಾವತ್ತೂ ಕಡಿಮೆ ಇದೆ, ಎಷ್ಟೇ ಕಬ್ಬಿಣಾಂಶ ಕೊಟ್ಟರೂ ಆರಾಮಾಗ್ತಾ ಇಲ್ಲ, ಗ್ರೋತ್ ಸರಿ ಆಗ್ತಾ ಇಲ್ಲ, ಹೈಟ್ ಬೆಳೀತಾ ಇಲ್ಲ, ರಿಪೀಟೆಡ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ಜಾಂಡಿಸ್ ಬರ್ತಾ ಇದೆ, ಇಂಥ ಕಂಡೀಷನ್ಸಲ್ಲೆಲ್ಲ ಇಟ್ ಕುಡ್ ಬಿ ದ್ಯಾಟ್ ದ ಪೇಷಂಟ್ ಮಸ್ಟ್ ಬಿ ಹ್ಯಾವಿಂಗ್ ಅ ಥೆಲಸೀಮಿಯಾ. ಸೊ ಪ್ರಾಪರ್ ಬ್ಲಡ್ ಟೆಸ್ಟ್ ಮಾಡೋದು, HB ಇಲೆಕ್ಟ್ರೋಫೋರೋಸಿಸ್ ಮಾಡೋದು, ನಿಮ್ಮ ಡಾಕ್ಟರ್ ಇವನ್ನೆಲ್ಲ ಇವ್ಯಾಲ್ಯುವೇಟ್ ಮಾಡಿದಾಗ ನಿಮಗೆ ಥೆಲಸೀಮಿಯಾ ಇತ್ತು ಅಂದಾಗ ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು. ಓಕೆ, ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ದ ಸಿಂಪ್ಟಮ್ಸ್ ಮತ್ತು ಕಾಂಪ್ಲಿಕೇಶನ್ಸ್ ಆಫ್ ಥೆಲಸೀಮಿಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.